30 ವರ್ಷ. ಒಬ್ಬ ಮಹಿಳೆ ತನ್ನ ಸ್ವಂತ ಅಣ್ಣ ತಮ್ಮಂದರ ವಿರುದ್ಧ ತನ್ನದೇ ತಂದೆಯ ಆಸ್ತಿಗಾಗಿ ಕೋರ್ಟ್ ಮೆಟ್ಟಿಲು ಹತ್ತಿದ ಕಥೆ ಇದು. ನಮ್ಮ ಇವತ್ತಿನ ಈ ಡೀಪ್ ಡೈವ್ಗೆ ಸ್ವಾಗತ. ಹೌದು, ಈ ರಿಪೋರ್ಟ್ಸ್ ಓದಿದ್ದಾಗ ನನ್ಗೂ ಆಶ್ಚರ್ಯ ಆಯಿತು. ಇದೊಂದು ಸಾಮಾನ್ಯ ಕಥೆ ಖಂಡಿತ ಅಲ್ಲ. ನಿಜ. ಗೋಂಡ್ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಧಯ್ಯಾ ಅನ್ನೋ ಮಹಿಳೆಗೆ ಆಸ್ತಿಯಲ್ಲಿ ಪಾಲು ಕೊಡೋಕೆ ಅವಳ ಅಣ್ಣ ತಮ್ಮಂದ್ರು ಒಪ್ಪಲಿಲ್ಲ. ಅದಕ್ಕವರು ಕೊಟ್ಟ ಕಾರಣ ಏನು ಗೊತ್ತಾ? ಹೆಣ್ಣು ಮಕ್ಕಳಿಗೆ ಆಸ್ತಿ ಕೊಡೋದು ನಮ್ಮ ಸಂಪ್ರದಾಯದಲ್ಲಿ ಇಲ್ಲ ಅನ್ನೋ ಒಂದೇ ಒಂದು ಮಾತು. ಅಂದ್ರೆ ಕೇವಲ ಒಂದು ಸಂಪ್ರದಾಯದ ನೆಪ ಇಟ್ಕೊಂಡು 30 ವರ್ಷಗಳ ಕಾಲ ಆಕೆಯ ಹಕ್ಕನ್ನ ಕಸಿದುಕೊಳ್ಳೋ ಪ್ರಯತ್ನ ಇದು. ಎಕ್ಸಾಕ್ಟ್ಲಿ. ಇವತ್ತು ನಾವು ನಮ್ಮ ಮುಂದಿರುವ ಮೂಲಗಳ ಆಧಾರದ ಮೇಲೆ 2025ರ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ರಾಮ್ಚರಣ್ ವಿರುದ್ಧ ಸುಖರಾಮ್ ಅನ್ನೋ ಐತಿಹಾಸಿಕ ತೀರ್ಪನ್ನ ಆಳವಾಡಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಈ ಕೇಸ್ ನಮ್ಗೆ ಹಳೆ ಸಂಪ್ರದಾಯಗಳು ಕೈಕೊಟ್ಟಾಗ ಮತ್ತೆ ಶಾಸನಬದ್ಧ ಕಾನೂನಿನಲ್ಲಿ ಒಂದು ದೊಡ್ಡ ಕಂದಕ ಇದ್ದಾಗ ಏನಾಗತ್ತೆ ಅಂತ ಸ್ಪಷ್ಟವಾಗಿ ಬಿಡಿಸಿಡುತ್ತೆ. ಹೌದು, ಇದೊಂಥರ ರೂಲ್ಸ್ ಇಲ್ದೇ ಇರೋ ಆಟ ಆಡ್ದ ಹಾಗೆ ಅಲ್ವಾ? ಅಂದ್ರೆ ನೀನು ಹೆಣ್ಣು, ಹಾಗಾಗಿ ನೀನು ಆಲ್ರೆಡಿ ಔಟ್ ಅಂತ ಅಂಪೈರ್ ಮೊದಲೇ ಡಿಸೈಡ್ ಮಾಡಿದ ಹಾಗೆ ಕಾಣಿಸುತ್ತೆ. ಕರೆಕ್ಟ್. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಚಾರ ಅಂದ್ರೆ ಆ ರೂಲ್ಸ್ ಇಲ್ಲೇ ಇರೋ ಪರಿಸ್ಥಿತಿ ಯಾಕೆ ಬಂತು ಅಂತ. ಹೇಳಿ, ಯಾಕೆ? ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಸೆಕ್ಷನ್ 2ರ ಉಪಸೆಕ್ಷನ್ 2ರ ಅಡಿಯಲ್ಲಿ ಪರಿಶಿಷ್ಟ ಪಂಗಡಗಳನ್ನ ಸ್ಪಷ್ಟವಾಗಿ ಹೊರಗಿಡ್ಲಾಗಿದೆ. ಅಂದ್ರೆ ಬುಡಕಟ್ಟು ಜನಾಂಗಕ್ಕೆ ಈ ಸಾಮಾನ್ಯ ಉತ್ತರಾಧಿಕಾರ ಕಾನೂನು ಅನ್ವಯ ಆಗಲ್ಲ ಅಂತನಾ? ಹೌದು, ಅವರ ಬುಡಕಟ್ಟು ಸ್ವಾಯತ್ತತೆ ಮತ್ತು ವಿಶಿಷ್ಟ ಸಂಪ್ರದಾಯಗಳನ್ನ ರಕ್ಷಣೆ ಮಾಡೋ ಉದ್ದೇಶದಿಂದ ಕಾನೂನು ಅಲ್ಲಿ ಒಂದು ಹೆಜ್ಜೆ ಹಿಂದೆ ಸರಿಯುತ್ತೆ. ಆದ್ರೆ ಈ ಲಿಖಿತ ಕಾನೂನು ಇಲ್ಲದ ಜಾಗದಲ್ಲಿ ಒಂದು ಶೂನ್ಯತೆ ಸೃಷ್ಟಿಯಾಯಿತು. ಆ ಶೂನ್ಯತೆಯನ್ನ ಕೆಲ ನ್ಯಾಯಾಲಯಗಳು ಹೇಗೆ ನಿಭಾಯಿಸಿದ್ವು ಅನ್ನೋದೇ ಇಲ್ಲಿನ ದೊಡ್ಡ ಪ್ರಶ್ನೆ ಅಲ್ವಾ? ಅಲ್ಲಿಯೇ ಸಮಸ್ಯೆ ಶುರುವಾಗಿದ್ದು. ಕೆಳ ನ್ಯಾಯಾಲಯಗಳು ತಮ್ಮದೇ ಆದ ಪಿತೃಪ್ರಧಾನ ಮನೋಭಾವದಿಂದ ತೀರ್ಪು ಕೊಡೋಕೆ ಶುರುಮಾಡ್ದು. ಅಂದ್ರೆ ಮಹಿಳೆ ಆಸ್ತಿ ಕೇಳ್ತಿದ್ದಾಳೆ ಅಂದ್ರೆ ಅವಳೇ ಆಸ್ತಿ ಪಡೆಯೋಕೆ ಹಕ್ಕಿದೆ ಅಂತ ಪ್ರೂವ್ ಮಾಡಬೇಕು ಅಂತ ಕೋರ್ಟ್ ಹೇಳಿದ. ಹೌದು, ಅವಳ ಬುಡಕಟ್ಟಿನಲ್ಲಿ ಆಸ್ತಿ ಕೊಡೋ ಸಂಪ್ರದಾಯ ಇದೆ ಅಂತ ಅವಳೇ ಸಾಬೀತುಪಡಿಸ್ಬೇಕು, ಇಲ್ಲದಿದ್ರೆ ಅವಳಿಗೇನೂ ಸಿಗಲ್ಲ ಅನ್ನೋ ತಪ್ಪು ಗ್ರಹಿಕೆಯಲ್ಲಿ ಆ ಕೋರ್ಟ್ಗಳು ಕೆಲಸ ಮಾಡಿದ್ವು. ಒಂದ್ ನಿಮಿಷ, ಇದು ಲಾಜಿಕಲ್ ಆಗಿಲ್ವಲ್ಲ? ಮಹಿಳೆಯರಿಗೆ ಆಸ್ತಿ ಕೊಡಬಾರ್ದು ಅಂತ ಯಾವುದೇ ಲಿಖಿತ ನಿಯಮ ಇಲ್ಲದೇ ಇದ್ದಾಗ ಆಸ್ತಿ ಪಡೆಯೋಕೆ ನನಗೆ ಹಕ್ಕಿದೆ ಅಂತ ಸಾಬೀತುಪಡಿಸೋ ಜವಾಬ್ದಾರಿ ದಯ್ಯ ಮೇಲೆ ಯಾಕೆ ಬಿತ್ತು? ನಿಜ. ಯಾರು ಆಸ್ತಿ ಕೊಡಲ್ಲ ಅಂತಿದ್ದಾರೋ ಅವರು ತಾನೇ ಕಾರಣ ಕೊಡ್ಬೇಕು. ನಿಖರವಾಗಿ ಸುಪ್ರೀಂ ಕೋರ್ಟ್ ಕೂಡ ಕೇಳಿದ್ದು ಇದೇ ಪ್ರಶ್ನೆಯನ್ನ. ಕೆಳ ನ್ಯಾಯಾಲಯಗಳ ಈ ಪಕ್ಷಪಾತಿ ಲಾಜಿಕ್ ಅನ್ನೇ ಸುಪ್ರೀಂ ಕೋರ್ಟ್ ಸಂಪೂರ್ಣವಾದಿ ಬುಡಮೇಲು ಮಾಡಿತು. ವಾವ್! ಹಾಗಾದ್ರೆ ಸುಪ್ರೀಂ ಕೋರ್ಟ್ ಈ ಕಾನೂನಿನ ಶೂನ್ಯತೆಯನ್ನ ಹೇಗ್ ತುಂಬಿತು? ಇದನ್ನ ಸರಿಪಡಿಸೋಕೆ ಕೋರ್ಟ್ 1875ರ ಹಳೆಯ ಸೆಂಟ್ರಲ್ ಪ್ರಾವಿನ್ಸಸ್ ಲಾಸ್ ಆಕ್ಟ್ನ ಒಂದು ಅದ್ಭುತ ತತ್ವವನ್ನ ಬಳಸ್ತು. ಯಾವ ತತ್ವ ಅದು? ಅದೇ ನ್ಯಾಯ, ಸಮಾನತೆ ಮತ್ತು ಸತ್ಸಾಕ್ಷಿ ಅನ್ನೋ ತತ್ವ. 150 ವರ್ಷದ ಹಿಂದಿನ ಬ್ರಿಟಿಷರ ಕಾಲದ ಕಾನೂನನ್ನ ಯಾಕೆ ಎದಕಬೇಕು? ಯಾಕಂದ್ರೆ ಲಿಖಿತ ಕಾನೂನು ಇಲ್ಲದಿದ್ದಾಗ ಅಥವಾ ಕೌಟುಂಬಿಕ ಸಂಪ್ರದಾಯಗಳು ಮೌನವಾಗಿದ್ದಾಗ ನ್ಯಾಯಾಲಯಗಳು ಸುಮ್ಮನೆ ಗಂಡಸರ ಪರವಾಗಿ ಅಥವಾ ಪಿತೃಪ್ರಧಾನ ವ್ಯವಸ್ಥೆಯ ಪರವಾಗಿ ನಿಲ್ಲೋ ಹಾಗಿಲ್ಲ. ಅವರಿಗೆ ಒಂದು ದಿಕ್ಸೂಚಿ ಬೇಕು. ಅರ್ಥ ಆಯ್ತು. ಅಂದ್ರೆ ಯಾವುದೇ ನಿರ್ದಿಷ್ಟ ಸಂಪ್ರದಾಯ ಸಾಬೀತಾಗದೇ ಇದ್ದಾಗ ಕೋರ್ಟ್ ನೇರವಾಗಿ ನಮ್ಮ ಸಂವಿಧಾನದ ಮೊರೆ ಹೋಗ್ಬೇಕು ಅಂತ. ಎಕ್ಸಾಕ್ಟ್ಲಿ. ಸಂವಿಧಾನದ ಆರ್ಟಿಕಲ್ 14ರ ಸಮಾನತೆಯ ಹಕ್ಕು ಮತ್ತು ಆರ್ಟಿಕಲ್ 15ರ ಲಿಂಗ ತಾರತಮ್ಯದ ವಿರುದ್ಧದ ರಕ್ಷಣೆ ಇವುಗಳನ್ನ ಅನ್ವಯಿಸಬೇಕು ಅಂತ ಕೋರ್ಟ್ ಹೇಳ್ತು. ಖಂಡಿತ. ಸಂಪ್ರದಾಯಗಳು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು, ಅವುಗಳ ಹಿಂದೆ ಅಡಗಿಕೊಂಡು ಮಹಿಳೆಯರ ಹಕ್ಕುಗಳನ್ನ ಕಸಿಯೋಕಾಗಲ್ಲ ಅಂತ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇಲ್ಲಿಯೇ ಇದು ನಿಜಕ್ಕೂ ಅತ್ಯಂತ ಕುತೂಹಲಕಾರಿ ಆಗೋದು. ಅಂದ್ರೆ ಇಲ್ಲಿ ಆಟದ ದಿಕ್ಕೇ ಬದಲಾಯಿತು ನೋಡಿ. ಸಾಬೀತುಪಡಿಸುವ ಹೊಣೆಗಾರಿಕೆ ಅಥವಾ ಬರ್ಡನ್ ಆಫ್ ಪ್ರೂಫ್ ಸಂಪೂರ್ಣವಾಗಿ ಶಿಫ್ಟ್ ಆಯಿತು ಅಂತಾಯ್ತು. ಹೌದು. ಮಹಿಳೆಗೆ ತನಗೆ ಆಸ್ತಿ ಸಿಗ್ಬೇಕು ಅಂತ ಪ್ರೂವ್ ಮಾಡೋದ್ ಬದಲು ಅವಳಿಗೆ ಆಸ್ತಿ ಯಾಕೆ ಸಿಗ್ಬಾರ್ದು ಅನ್ನೋದನ್ನ ಈಗ ಗಂಡ್ಸರು ಪ್ರೂವ್ ಮಾಡಬೇಕು. ಇದು ನಿಜಕ್ಕೂ ಇಡೀ ಕಥೆಯನ್ನೇ ಉಲ್ಟಾ ಮಾಡ್ತು. ಅದೇ ಈ ತೀರ್ಪಿನ ಅತಿದೊಡ್ಡ ಗೆಲುವು. ವಕೀಲರಿಗೆ ಮತ್ತು ಕಾನೂನು ವಿದ್ಯಾರ್ಥಿಗಳಿಗೆ ಇದು ಬಹಳ ದೊಡ್ಡ ಅಸ್ತ್ರ ಅಂತಾನೆ ಹೇಳ್ಬೋದು. ಹೌದಾ? ಹೇಗೆ? ಇನ್ಮುಂದೆ ಅಲಿಖಿತ ಬುಡಕಟ್ಟು ಕಾನೂನುಗಳಲ್ಲಿನ ಶೂನ್ಯತೆಯನ್ನ ಬಳಸ್ಕೊಂಡು ಮಹಿಳೆಯರ ಹಕ್ಕನ್ನ ಕಸಿಯೋಕೆ ಬರೋರ್ ಮೇಲೆಯೇ ಈ ಹೊರೆಯನ್ನ ಹಾಕಬಹುದು. ಸಂವಿಧಾನದ ಸಮಾನತೆಯ ತತ್ವದ ಮೂಲಕ ಆ ಶೂನ್ಯತೆಯನ್ನ ತುಂಬಬಹುದು ಅಂತ ಈ ತೀರ್ಪು ಒಂದು ಹೊಸ ದಾರಿ ತೋರಿಸ್ಕೊಟ್ಟಿದೆ. ಖಂಡಿತ. ಮತ್ತು ಸಾಮಾನ್ಯ ಜನರಿಗೂ ಇದು ಕೊಡೋ ಮೆಸೇಜ್ ಬಹಳ ಕ್ಲಿಯರ್ ಆಗಿದೆ.
ಸಮಾನತೆಯೇ ಈ ನೆಲದ ಮೂಲ ಕಾನೂನು. ಹೌದು. ಅಸ್ಪಷ್ಟವಾದ ಕೌಟುಂಬಿಕ ಸಂಪ್ರದಾಯಗಳನ್ನು ಮುಂದಿಟ್ಕೊಂಡು ಇನ್ಮುಂದೆ ಮಹಿಳೆಯರಿಗೆ ಆಸ್ತಿ ವಂಚಿಸುವಂತಿಲ್ಲ. ಕರೆಕ್ಟ್. 30 ವರ್ಷಗಳ ಸುದೀರ್ಘ ಹೋರಾಟದ ನಂತರ ಅಂತಿಮವಾಗಿ ಧಯ್ಯಾಳ ವಾರಸುದಾರರಿಗೆ ಆಸ್ತಿಯಲ್ಲಿ ಸಮಾನ ಪಾಲು ಸಿಕ್ಕಿದ್ದು ದೊಡ್ಡ ಸಾಧನೆ. ನಿಜ. ಇದೊಂದು ಲಿಂಗ ತಾರತಮ್ಯದ ವಿರುದ್ಧ ಸಂವಿಧಾನಿಕ ಸಮಾನತೆಗೆ ಸಿಕ್ಕಿರೋ ಬೃಹತ್ ಗೆಲುವು ಅಂತಾನೆ ನಾವು ಸಂಭ್ರಮಿಸಬೇಕು. ಕೊನೆಯದಾಗಿ ನಾವೊಂದು ವಿಚಾರವನ್ನ ಆಳವಾದ ಯೋಚನೆಗೆ ಬಿಟ್ಟೋಗ್ತಾ ಇದ್ದೀವಿ. ಖಂಡಿತ. ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕಾದ ವಿಷಯ ಇದು. ಸಂವಿಧಾನದ ಸಮಾನತೆಯು ಇಂತಹ ಅಲಿಖಿತ ತಾರತಮ್ಯದ ಕೌಟುಂಬಿಕ ಸಂಪ್ರದಾಯಗಳನ್ನು ಅಸಿಂಧುಗೊಳಿಸುತ್ತೆ ಅನ್ನೋದಾದ್ರೆ, ನಮ್ಮ ಸಮಾಜದಲ್ಲಿ ನಾವು ಪ್ರತಿದಿನ ಯಾವುದೇ ಪ್ರಶ್ನೆ ಮಾಡದೆ ಪಾಲಿಸ್ಕೊಂಡು ಬರ್ತಿರೋ ಬೇರೆ ಯಾವ ಹಳೆಯ ಪದ್ಧತಿಗಳು ವಾಸ್ತವದಲ್ಲಿ ಅಸಂವಿಧಾನಿಕವಾಗಿರ್ಬೋದು. ಇದನ್ನು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ.